ಇವಾಗ ಬ್ಯಾಕ್ ಟು ಬ್ಯಾಕ್ ನಮ್ಮ ಲೈಫಲ್ಲಿ ಕೆಟ್ಟದೇ ಆಗ್ತದೆ, ನೆಗೆಟಿವ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು? ಅಂದ್ರೆ ಇದ ಹಂಗೆ ನಾನು ನಾರ್ಮಲ್ ಆಗಿ ಹೇಳ್ತಾ ಇರೋದು. ಕರೆಕ್ಟ್. ಈಗ ರೀಸೆಂಟ್ ಆಗಿ ಕೃಷಿ ಅವ್ರ ವಿಚಾರ ಅಂತ ಬಂತು. ಹೌದು, ಸೊ ಅವ್ರಿಗೆ ಈಗ ಆಲ್ರೆಡಿ ಅವರು ಅದರಿಂದ ಆಚೆ ಬರಕ್ ಟ್ರೈ ಮಾಡ್ತಾ ಇದ್ರು. ಹೌದು, ಮತ್ತೇನೋ ಒಂದು ಲೈಕ್ ಅವ್ರ ಲೈಫಲ್ಲಿ ಏನೋ ಒಂದು ಆಯ್ತು. ಈಗ ಏನ್ ಸತ್ಯ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೌದು. ಬಟ್ ಈ ತರ ಬ್ಯಾಕ್ ಟು ಬ್ಯಾಕ್ ಯಾಕೆ ಆದವ್ರಿಗೆ ಈ ತರ ಕಷ್ಟಗಳು, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಂತ? ಸಿ ಅಮ್ಮ, ಇದು ಒಂದ್ ಪರ್ಟಿಕ್ಯುಲರ್ ಕೃಷಿಯವ್ರ ಬಗ್ಗೆ ಹ್ಮ್ ಮಾತಾಡುವಾಗ ಒಂದು ವಾಟ್ ಐ ಫೆಲ್ಟ್ ಇಸ್ ಈವಿಲ್ ಐ. ಹ್ಮ್ ದಟ್ಸ್ ವಾಟ್ ಐ ಫೆಲ್ಟ್ ಆಯ್ತಾ ನಾನ್ ಹ್ಮ್ ನೋಡಿದಾಗ. ಹ್ಮ್ ಎರಡನೇದು ಅವಳ ದಶೆ ಏನ್ ನಡೀತಾ ಇದೆ ಅಲ್ಲ, ಇಟ್ ಕುಡ್ ಬಿ ಅ ಬ್ಯಾಡ್ ದಶೆ ಹ್ಮ್ ಆಯ್ತಾ. ಸೊ ಆ ಟೈಮಲ್ಲಿ ಅವಳು ಎಲ್ಲರಿಂದ ದೂರ ಇದ್ದು ಐಸೋಲೇಟ್ ಆಗ್ಬೇಕು ಅಂತ ಹೌದು. ಪ್ರಾಬಬ್ಲಿ ಇತ್ತು ಹ್ಮ್. ಅನ್ಸತ್ತೆ. ಬಟ್ ಅವಳೇನ್ ಮಾಡಿದ್ಲು, ಅದನ್ನ ಬ್ರೇಕ್ ಮಾಡಿ ಶಿ ಕೇಮ್ ಔಟ್ ಅಂಡ್ ಶಿ ಸ್ಪೋಕ್ ಅಲ್ವಾ. ಹ್ಮ್. ಸೊ ಅವ್ರೊಂದು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಪಾಡ್‌ಕಾಸ್ಟ್ ಮಾಡಿದ್ರು ಅಂಡ್ ಮಾಡಿದ್ರು. ಅವ್ರಿಗೆ ತುಂಬಾ ರೆಕಗ್ನಿಷನ್ ಸಿಕ್ತು. ಐ ಸಮ್ವೇರ್ ಫೀಲ್ ಆ ಏನಂತಾರೆ ಹೇಳಿ, ಆ ದೃಷ್ಟಿ ಪ್ರಾಬಬ್ಲಿ ಕೆಟ್ಟದೇನೋ. ಅವಳಿಗೆ ಹ್ಮ್. ಆಯ್ತು ಅಂಡ್ ಮೇ ಬಿ ಶಿ ಇಸ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಟೈಮ್ ಆಲ್ಸೋ. ಹ್ಮ್. ಅದು ಇರ್ಬೋದು. ಲೈಕ್ ಐ ಹ್ಮ್. ಸೆಡ್, ಇಟ್ಸ್ ಹ್ಮ್. ನಾಟ್ ಎವ್ರಿಥಿಂಗ್ ಇಸ್ ಬ್ಲಾಕ್ ಮ್ಯಾಜಿಕ್. ಹ್ಮ್. ಅಂಡ್ ಇನ್ನೊಂದು, ಕೆಲವರು ಇಂಟೆನ್ಷನಲಿಲೇ ದೇ ಮೈಟ್ ಬಿ ಪ್ರೊಜೆಕ್ಟಿಂಗ್ ಹ್ಮ್. ನೆಗೆಟಿವಿಟಿ ಆನ್ ಟು ಹರ್, ನಮಗೆ ಗೊತ್ತಿಲ್ಲ ಅಲ್ಲ. ಸೊ ಇಟ್ ಕುಡ್ ಬಿ ಸೋ ಮೆನಿ ಥಿಂಗ್ಸ್. ಹ್ಮ್. ಹ್ಮ್. ಅನ್ಲೆಸ್ ವಿ ಡೂ ಅ ರೀಡಿಂಗ್ ನಮಗೆ ಹೌದು. ಗೊತ್ತಾಗಲ್ಲ. ಹ್ಮ್. ಹ್ಮ್. ಮತ್ತೊಂದು ಪ್ರಶ್ನೆ ಇವಾಗ. ಯಾವ ದೇವರುಗಳನ್ನ ಬಳಸ್ಕೊಂಡು ಈ ರೀತಿ ಬ್ಲಾಕ್ ಮ್ಯಾಜಿಕ್ ಮಾಡ್ಬೋದು? ಅಂದ್ರೆ ನಮಗ್ ಗೊತ್ತಿರುವಂತಹ ದೇವರುಗಳಲ್ಲಿ. ಎಲ್ಲಾ ದೇವ್ರನ್ನು ಹಂಗೆ ಇದ್ ಮಾಡ್ಕೊಳಕ್ಕೆ ಆಗಲ್ಲ ಯೂಶಲಿ ಅಲ್ವಾ? ಕ್ಷುದ್ರ ಹ್ಮ್. ದೇವರು ಅಥವಾ ದೇವತೆಗಳನ್ನ ಯೂಸ್ ಹ್ಮ್. ಮಾಡ್ತಾರೆ ಹ್ಮ್. ಈ ಇದಕ್ಕೆ. ಅಂಡ್ ಯೂಶಲಿ ದೇ ಯೂಸ್ ಭೈರವ ಇರ್ಬೋದು ಅಥವಾ ಕಾಳಿ ಇರ್ಬೋದು. ನಾನ್ ನೋಡಿರೋ ಪ್ರಕಾರ ಕಾಳಿ ಇರ್ಬೋದು, ಹ್ಮ್. ಭೈರವ ಇರ್ಬೋದು, ಈ ತರದ ದೇವರುಗಳನ್ನೇ ಯೂಸ್ ಮಾಡೋದು. ಅಂಡ್ ವೆನ್ ಇಟ್ ಕಮ್ಸ್ ಟು ವೆಸ್ಟರ್ನ್ ಇದ್ವಲ್ಲ, ಹ್ಮ್. ಲಿಲಿತ್ ಇರ್ಬೋದು ಅಥವಾ ಹೆಕಾಟೆ, ಈ ತರದ ಗಾಡ್ಸ್ನ ದೇ ಯೂಸ್. ಸಾಂತಾಲೆ ಮ್ಯಾರ್ತೆ, ಹ್ಮ್. ಇದನ್ನ ಯೂಸ್ ಮಾಡ್ತಾರೆ. ಭೈರವ ಅಂತಂದ್ರೆ ಅದು ಶಿವನ ಒಂದು ರೂಪ ಹೌದು, ಅಲ್ವಾ? ಹೌದು, ಹೌದು. ಬಟ್ ಏನಾಗುತ್ತೆ ಗೊತ್ತಾ, ಹ್ಮ್. ವೆನ್ ಯು ಡೂ ಏನಂತಾರೆ ಹೇಳಿ, ಒಂದ್ ಸಾಧನೆ ಹ್ಮ್. ಮಾಡುವಾಗ ಅಥವಾ ಒಂದು ಇದ್ರಲ್ಲಿ ಹೋಗುವಾಗ, ಅಟ್ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಈಗ ನಿಮ್ ತಾಯಿ ಓಕೆ, ನೀವೇನೋ ಒಂದು ಕೇಳ್ತೀರಾ, ಅವ್ರ ಅಮ್ಮ ವಿಲ್ಟಲ್ ಏ ಬೇಡ ಸುಮ್ನೇರು, ಬೇಡ ಸುಮ್ನೇರು. ಹ್ಮ್. ಅಟ್ ಸಮ್ ಪಾಯಿಂಟ್ ನೀವ್ ಎಷ್ಟು ಹಠ ಮಾಡ್ತೀರಾ ಅಂದ್ರೆ, ಹೋಗ್ಲಿ ಆ ಕಡೆ ಕೊಟ್ಬಿಡೋಣ ಅಂತ ಹೇಳಿ ಮಾಡಲ್ವಾ. ಆ ಆ ತರ ತರ. ಇಸ್ ವಾಟ್ ಐ ಹ್ಮ್. ಫೀಲ್. ದಿಸ್ ಇಸ್ ಮೈ ಪರ್ಸನಲ್ ಹ್ಮ್. ಒಪಿನಿಯನ್ ಆಯ್ತಾ, ದಟ್ಸ್ ವಾಟ್ ಐ ಫೀಲ್. ಓಕೆ, ಸೊ ಹಂಗೆ. ಅಂಡ್ ಕೆಲವು ಸಲ ನಾನು ಕೇಳಿದೀನಿ ದಟ್ ದೇವರಿಗೂ ಕಣ್ ಕಟ್ತಾರೆ ಹಾ. ಅಂಡ್ ದೇವರಿಗೂ ಬಾಯಿ ಕಟ್ತಾರೆ ಅಂತ ಹೇಳಿ. ಅದಕ್ಕೇನೆ ನಿಮಗೆ ನಾವ್ ಹೇಳ್ತೀವಿ ಮನೆ ದೇವರಿಗೆ ಪೂಜೆ ಮಾಡಿ ಅಂತ ಹೇಳ್ತೀವಿ. ಅಂಡ್ ಸ್ವಲ್ಪ ಜನ ಹೇಳ್ತಾರೆ, ನಾನು ಎಷ್ಟು ಮನೆ ದೇವರಿಗೆ ಪೂಜೆ ಹ್ಮ್. ಮಾಡ್ತೀನಿ ಬಟ್ ಸ್ಟಿಲ್ ನನಗೇನು ಆಗ್ತಾ ಇಲ್ಲ ಒಳ್ಳೇದು, ನಂಗೆ ಪ್ರಾಬ್ಲಮ್ ಆಗ್ತಾ ಇದೆ. ಐ ಹವ್ ಹರ್ಡ್ ದಟ್ ದೇವರಿಗೂ ಕಣ್ ಕಟ್ತಾರೆ ಮತ್ತೆ ಬಾಯಿ ಕಟ್ತಾರೆ ಅಂತ ಹೇಳಿ. ಕೆಲವೊಂದಷ್ಟು ದೇವರುಗಳು ನೋಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮ್ಗೆ. ಹ್ಮ್, ದಪ್ಪ ದಪ್ಪ ಕಣ್ಣು, ಹೌದು, ಲೈಕ್ ಈ ಹೌದು, ರೀತಿ ಎಲ್ಲ ಇರುತ್ತೆ. ಅಂದ್ರೆ ಇಂತಹ ದೇವರಿಗೆ ಹೋಗಿ ನಾವು ನಡ್ಕೊಂಡ್ರೆ ಅಥವಾ ಏನೋ ಒಂದು ಹೌದು. ಮಾಡಿದ್ರೆ ಬೇಗ ನಮಗೆ ಕೆಲ್ಸ ಒಳ್ಳೇದಾಗತ್ತೆ ಆಗತ್ತಾ? ಅಂತ. ಹೌದು, ಹೌದು. ಯಾಕಂದ್ರೆ ಅವರು ಕಣ್ಣು ದೊಡ್ಡದಾಗಿ ಹ್ಮ್. ಬಿಟ್ಟಿರ್ತಾರಲ್ಲ, ಹ್ಮ್. ನಮಗ್ ಭಯ ಆಗತ್ತೆ ಹ್ಮ್. ನೋಡಕ್ಕೆ, ಯಾಕೆ ಅಂತ. ಯೂಶಲಿ ಏನು ಅಂದ್ರೆ, ಇಟ್ ಸೇಸ್ ಆ ಕಣ್ಣು ಯಾತಕ್ಕೆ ದೊಡ್ಡದಾಗಿ ಬಿಟ್ಟಿರೋದು ಅಂದ್ರೆ, ಆ ನೆಗೆಟಿವಿಟಿ ಏನಿದೆಯಲ್ಲ ಹ್ಮ್. ನಮ್ಮಲ್ಲಿ, ಅದು ತೆಗಿಲಿ ಅಥವಾ ನೆಗೆಟಿವ್ ಎನರ್ಜಿನ ತೆಗಿಯಕ್ಕೋಸ್ಕರ ಅಂತ ಹ್ಮ್. ಅಷ್ಟು ದೊಡ್ಡದಾಗಿ ಅವರು ಕಣ್ಣು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಹ್ಮ್. ಅದಕ್ಕೆ ನೀವು ಕಾಳಿ ಇರ್ಬೋದು ಅಥವಾ ಪದ್ಮ ಸಂಭವ ಇರ್ಬೋದು, ದೊಡ್ಡದಾಗಿ ಕಣ್ಣು ಬಿಟ್ಟಿರ್ತಾರೆ. ಮತ್ತೆ ಕಣ್ಣಿರುತ್ತೆ. ಹ್ಮ್. ಕಾಳು ಇರ್ಬೋದು, ಮಹಾಕಾಳ ಇರ್ಬೋದು, ಲೈಕ್ ದೊಡ್ಡದು ಕಣ್ಣು ಇರ್ತಲ್ಲ. ಹ್ಮ್. ಇಟ್ಸ್ ಮೇನ್ಲಿ ಟು ರಿಮೂವ್ ದ ನೆಗೆಟಿವಿಟಿ. ಯಾಕಂದ್ರೆ ನೀವು ನೋಡಿ, ಸೈಕಲಾಜಿಕಲಿ ನೀವು ನೋಡಿದಾಗ್ಲೂ ಮಕ್ಳಿಗೆ ನಾವು ಅಂತ ಹೇಳಲ್ಲ, ಅಂದಾಗ ಹ್ಮ್. ಓ ಹೋಗ್ತಾರಲ್ಲ. ಹೌದು. ಇದು ಸೇಮ್ ಕಾನ್ಸೆಪ್ಟ್. ಅದೇ ರೀತಿ. ನಮ್ಮನ್ನ ಗೊತ್ತಿಲ್ದಲ್ಲೇ ಇರೋ ರೀತಿನೇ ಯಾರೋ ನಮ್ಮನ್ನ ಕಂಟ್ರೋಲ್ ಮಾಡ್ಬೋದಾ? ಡೆಫಿನೆಟ್ಲಿ ದೇ ಕ್ಯಾನ್ ಹೇಗೆ? ಕಂಟ್ರೋಲ್ ವಿತ್ ಬ್ಲಾಕ್ ಮ್ಯಾಜಿಕ್. ಬ್ಲಾಕ್ ಬ್ಲಾಕ್ ಮ್ಯಾಜಿಕ್. ಮ್ಯಾಜಿಕ್, ಬಟ್ ಅವ್ರಿಗೆ ಹ್ಮ್. ಏನಾದರೂ ಒಂದು ಆಕ್ಸೆಸ್ ಇರಬೇಕು. ನಿಮ್ಮ ಕೂದಲಿರ್ಬೋದು ಅಥವಾ ಹ್ಮ್. ನಿಮ್ಮ ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ನಮ್ಮ ಸ್ವೆಟ್ ಇರ್ಬೋದು, ಹ್ಮ್. ಅಥವಾ ನಾವು ಹಿಂಗೆ ಮುಖ ಒರೆಸ್ಕೊಂಡು ಇಟ್ಟಿರ್ತೀವಲ್ಲ ಟಿಶ್ಯೂ, ಹ್ಮ್. ಎವ್ರಿಥಿಂಗ್ ಹ್ಯಾಸ್ ಅವರ್ ಡಿ ಎನ್ ಎ. ಸೊ ಯಾವುದಾದ್ರೂ ನಮ್ಮ ಡಿ ಎನ್ ಎಗೆ ಆಕ್ಸೆಸ್ ಇದ್ರೆ ದೇ ಕ್ಯಾನ್ ಹಾರ್ಮ್ ಅಸ್. ಅದರಿಂದ ನಾವ್ ಹೆಂಗೆ ಆಚೆ ಬರ್ಬೋದು? ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ನಾ ಹೇಳ್ದೆ ಅಲ್ಲ, ಬರೀ ಇಷ್ಟೇ ಅಲ್ಲದೆ ನಮ್ಮ ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ನಾವು ಹ್ಮ್. ಎಲ್ಲರಿಗೂ ಕೊಟ್ಬಿಡ್ತೀವಿ. ಅಷ್ಟೇ ತಾನೇ ಹೌದು. ತಗೋ ಅಂತ. ಬಟ್ ಈವನ್ ವಿತ್ ದಟ್ ಪೀಪಲ್ ಕ್ಯಾನ್ ಪ್ಲೇ ಅರೌಂಡ್. ಆ ಹ್ಮ್. ಟೈಮ್ ಏನಿದಲ್ಲ, ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್, ಅದನ್ನ ಇಟ್ಕೊಂಡು ಕೂಡ ನಮ್ಮ ಲಕ್ನ ಬ್ಲಾಕ್ ಮಾಡ್ಬೋದು ಅವರು. ಹ್ಮ್. ಫಾರ್ ಎಕ್ಸಾಂಪಲ್, ಈಗ ನನಗೆ ಟೈಮ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ನಂದು ಟೈಮ್ ಆಫ್ ಬರ್ತ್ ಯಾರಿಗೋ ಗೊತ್ತು. ಓಕೆ, ಸೊ ದೇ ಕ್ಯಾನ್ ಬ್ಲಾಕ್ ದ ಲಕ್. ಹ್ಮ್. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮ್ದು ಹ್ಮ್. ಡೀಟೇಲ್ಸ್ನ ಎಲ್ಲ ಕಡೆ ಹಾಕೋದು ಹೇಳೋದೆಲ್ಲ ಮಾಡಬಾರ್ದು. ಅಂದ್ರೆ ಈ ಒಂದ್ ಬ್ಲಾಕ್ ಮ್ಯಾಜಿಕ್ ಮಾಡಿ ಒಬ್ಬ ವ್ಯಕ್ತಿನ ಸಾಯಿಸ್ಬೋದಾ? ಯು ಕ್ಯಾನ್. ಅಂದ್ರೆ ಸಾಯಿಸೋದು ಅಂದ್ರೆ ತೀರಾ ಸಾಯಿಸೋದು ಅಲ್ಲ. ಯು ಕ್ಯಾನ್ ಪುಷ್ ದೆಮ್ ಟು ದ ಬ್ರಿಂಕ್ ಆಫ್ ಡೆತ್. ಯುನೋ, ಸೈಕಲಾಜಿಕಲಿ ಡೆಸ್ಟ್ರಾಯ್ ಮಾಡ್ಬೋದು ನಾವು ಅವ್ರನ್ನ. ಸೊ ದಟ್ ಅವ್ರಿಗನ್ಸತ್ತೆ, ನಾನು ಬದುಕಿರೋಕ್ಕಿಂತಲೂ ನಾನು ಸತ್ತರೆ ಎಷ್ಟೋ ಸತ್ರೆ. ಚೆನ್ನಾಗಿರತ್ತಲ್ಲ ಅನ್ನೋ ಮಟ್ಟಕ್ಕೆ ತಳ್ಳಿ ಬಿಟ್ಟು ಬಿಡ್ತಾರೆ. ಹ್ಮ್. ಅಂಡ್ ಕೆಲವು ಸಲ ದೇ ಕ್ಯಾನ್ ಡೂ, ನಾನು ಹೇಳಿದೆಲ್ಲ ಆತ್ಮಗಳಿರ್ತವೆ ಅಂತ ಹೇಳ್ಬಿಟ್ಟು, ಹ್ಮ್. ದೇ ಕ್ಯಾನ್ ಗೆಟ್ ದೆಮ್ ಸೆಲ್ಫ್ ಅಟ್ಯಾಚ್ಡ್.
ಅವ್ರು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ದೇ ಸ್ಟಾರ್ಟ್ ಪುಲ್ಲಿಂಗ್ ದಿ ಎನರ್ಜಿ ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಶುರು ಮಾಡ್ತವೆ. ನಾ ಹೇಳ್ದಲ್ಲ ಸಾಂತಾಲಮ್ ಯಾರ್ತೆ ಅಂತ ಹೇಳ್ಬಿಟ್ಟು, ನೀವು ಸಾಂತಾಲಮ್ ಯಾರ್ತೆ ಜೊತೆಗೆ ನೀವು ವರ್ಕ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಮೆಂಟಲಿ. ನೀವೇನಾದರೂ ಸ್ಟ್ರಾಂಗ್ ಇಲ್ಲ ಅಂದರೆ ಯು ಕ್ಯಾನ್ ಫಾಲ್ ಇನ್ ಟು ಡಿಪ್ರೆಷನ್ ಆ್ಯಂಡ್ ನಿಮಗೆ ಅನ್ಸುತ್ತೆ ನಾನು ಬದುಕದೇ ಬೇಡಪ್ಪ, ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಬೇರೆಯವರೇ ಮಾಡಬೇಕು ಅಂತ ಏನಿಲ್ಲ, ನಾವು ಬೇಕಿದ್ರು ಈ ಥರ ಎಲ್ಲ ಕೋತಿ ಕೆಲಸ ಮಾಡಿದ್ರೆ ವಿ ಕ್ಯಾನ್ ಬಿ ದೇರ್, ವಿ ಕ್ಯಾನ್ ಗೋ ದೇರ್. ಮ್ಯಾಮ್ ನಾವು ಇದು ಯಾವುದು ನಮ್ಮ ಹತ್ರನೂ ಬರಬಾರ್ದು, ಸುಳಿಬಾರ್ದು ಅಂತಿದ್ರೆ, ಸೊ ನಾವು ಹೇಗೆ ಲೈಫ್ನ ಹೆಲ್ದಿಯಾಗಿ ಇಟ್ಕೋಬೇಕು? ಒಂದು ನಿಮ್ಮ ಆರಾನ ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು. ಆರ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಲೈಕ್ ಎ ಸೆಡ್ ಅಲ್ಲ, ಪ್ರತಿದಿನ ನಾವು ದೇವರಿಗೆ ಪೂಜೆ ಮಾಡೋದ್ರಿಂದ ಅಥವಾ ಪ್ರೇ ಮಾಡೋದ್ರಿಂದ ಆರ ಸ್ಟ್ರಾಂಗ್ ಆಗುತ್ತೆ. ಎರಡನೇದು ಮೆಡಿಟೇಷನ್. ನೀವು ರೆಗ್ಯುಲರ್ ಆಗಿ ಮೆಡಿಟೇಟ್ ಮಾಡಿದ್ರೆ ನಿಮ್ಮ ಆರ ಸ್ಟ್ರಾಂಗ್ ಆಗಿರುತ್ತೆ. ಮೂರನೇದು ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ. ನೆಗೆಟಿವಿಟಿ ಇಟ್ಕೊಂಡು ಓಡಾಡಬೇಡಿ. ಯಾವಾಗ ನೋಡಿದ್ರು ಅವ್ರು ಹಾಗೆ ಇವ್ರು ಹಿಂಗೆ. ಡೋಂಟ್ ಗಾಸಿಪ್. ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ ಆಗಿರಿ. 100% ಪಾಸಿಟಿವ್ ನೀವು ಇರೋಕ್ಕಾಗಲ್ಲ, ನಾನು ಇರೋಕ್ಕಾಗಲ್ಲ. ಬಟ್ ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ ಆಲೋಚನೆ ಇಟ್ಕೊಳ್ಳಿ. ಇನ್ನೊಬ್ಬರನ್ನ ಶಾಪಲ್ಸಕ್ಕೆ ಹೋಗಬೇಡಿ. ಬಿಕಾಸ್ ನಾವೇನು ಹೊರಗಡೆ ಹಾಕ್ತೀವಿ ಅದು ವಾಪಸ್ ನಮಗೆ ಬಂದೇ ಬರುತ್ತೆ, ರೈಟ್? ಸೊ ಆದಷ್ಟು ಲೈಕ್ ಒಳ್ಳೆ ಥಾಟ್ಸ್ ಇಟ್ಕೊಳ್ಳಿ. ಆ್ಯಂಡ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಫುಡ್, ಒಳ್ಳೆ ಊಟ ತಿನ್ನಿ, ಎಕ್ಸಸೈಸ್, ಕೀಪ್ ಯೋರ್ ಬಾಡಿ ಹೆಲ್ದಿ. ನಿಮ್ಮ ದೇಹನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಹೆಲ್ದಿ ಆಗಿ ಇಟ್ಕೊಳ್ಳಿ ಅಂತ. ಆ್ಯಂಡ್ ಅಗೇನ್ ಲೈಕ್ ಐ ಸೆಡ್, ಎಷ್ಟೊಂದು ಮಂತ್ರಗಳಿದ್ದಾವೆ. ಯಾವುದಾದ್ರೂ ಒಂದು ಸ್ಮಾಲ್ ಮಂತ್ರ ತಗೊಳ್ಳಿ, ಅದನ್ನು ಚಾಂಟ್ ಮಾಡಿ. ನೀವು ಚಾಂಟ್ ಮಾಡ್ತಾ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ವೈಬ್ರೇಷನ್ಸಿಂದ ನಿಮ್ಮ ಬಾಡಿ ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಬಾಡಿ ವೈಬ್ರೇಷನ್ ಇನ್ಕ್ರೀಸ್ ಆದಾಗ ನಿಮ್ಮ ಆರ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಸೊ ಯಾವುದೇ ನೆಗೆಟಿವಿಟಿ ಬಂದರೂ ಕೂಡ ಆರ ಅದನ್ನು ತಡೆಯುತ್ತೆ. ಈಗ ಹೇಗೆ ನಾವು ದೇಹ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಹಾಕ್ಕೊಂಡಿದ್ದೀವೋ, ಅದೇ ರೀತಿ ನಮ್ಮ ಎನರ್ಜಿ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ವಿ ಹ್ಯಾವ್ ದಿ ಆರಾ. ಸೊ ಆರಾ ಇಸ್ ಲೈಕ್ ಅ ಪ್ರೊಟೆಕ್ಷನ್. ಸೊ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಇರ್ಬೋದು, ಇನ್ನೊಂದಿರ್ಬೋದು ಬಂದಾಗ ಆರಾನ ಪ್ಯೂರ್ಸ್ ಮಾಡಿಕೊಂಡೇ ಒಳಗಡೆ ಬರಬೇಕು. ಸೊ ನೀವು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಆರಾ ಸ್ಟ್ರಾಂಗ್ ಆಗುತ್ತೆ. ಸೊ ನೆಗೆಟಿವಿಟಿ ಬಂದರೂ ಕೂಡ ಮಿನಿಮಮ್ ಡ್ಯಾಮೇಜ್ ಇರುತ್ತೆ ನಿಮಗೆ, ನಾಟ್ ಮ್ಯಾಕ್ಸಿಮಮ್ ಡ್ಯಾಮೇಜ್. ಮ್ಯಾಮ್ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ನನಗೂ ಒಂದಷ್ಟು ವಿಷಯ ಗೊತ್ತು, ನಾನು ಅದನ್ನ ಹೇಳ್ತೀನಿ. ರೈಟ್. ಅನಿಮಲ್ಸ್ ಮೇಲೆ ಫಸ್ಟ್ ಪ್ರಯೋಗ ಆಗುತ್ತೆ, ಆಮೇಲೆ ಆ ಮನೆ ಮಾಲೀಕನ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಇದು ನಾನು ಕಣ್ಣಾರೆ ಒಂದು ಎಕ್ಸಾಂಪಲ್ ನೋಡಿದ್ದೀನಿ. ಅಂದ್ರೆ ನಮಗೆ ಬೇಕಾದವರಿಗೆ ಈ ತರ ಆಗಿದ್ದು. ಅಂದ್ರೆ ಮನೆ ಒಂದು ಹಸು ಅಲ್ಲ ಎಮ್ಮೆ ಸತ್ತೋಗ್ಬಿಟ್ಟಿತ್ತು. ಒಂದು ಬಸ್ ಗುದ್ದಾಕ್ ಬಂದು ಇವ್ರು ಜಸ್ಟ್ ಪಾರಾಗ್ತಾರೆ, ಅದಾದ್ಮೇಲೆ ಎಮ್ಮೆ ಸತ್ತೋಗಿರುತ್ತೆ. ಆಮೇಲೆ ಎಲ್ಲ ಹಿಂಗೆ ಕೇಳಿಸಿದಾಗ ಈ ತರ ಆಗಿದೆ ಅಂತ ಹೇಳಿದಾಗ ಮನೆ ಕೆಳಗಡೆ ಗಿಡದ ಹತ್ರ ಈ ತರ ಒಂದಷ್ಟು ವಸ್ತುಗಳು ಪತ್ತೆ ಆಗಿರುತ್ತೆ. ಸೊ ಇಂಥ ಟೈಮ್ ನಲ್ಲಿ ಏನ್ ಮಾಡ್ಬೇಕು? ಏನು ಪ್ರಯೋಗ ಆದಾಗ ಏನು ಮಾಡಬೇಕು ಅಂತಲ್ಲ. ಮೊದಲನೇದು ನಾನೇನು ಹೇಳೋದು ಅಂತಂದರೆ, ಎಲ್ಲರಿಗೂ ಏನು ಅನ್ಸುತ್ತೆ ಗೊತ್ತಾ, ನಮಗೆ ಮಾಟ ಮಾಡಿಸಿದ್ದಾರೆ, ನಾನು ತೆಗಿಸ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ತೆಗಿಸ್ತೀನಿ ಇಲ್ಲಿ ತೆಗಿಸ್ತೀನಿ ಅಂತೆಲ್ಲ ಹೋಗ್ತಾರೆ. ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಯಾಕೆ ಗೊತ್ತಾ, ಅವ್ರು ಮಾಡೋರು ನಮ್ಮ ಮನೆ ಪಕ್ಕದಲ್ಲೇ ಇಡಬೇಕು ಅಂತ ಇಲ್ಲ, ಎಲ್ಲೋ ಹೋಗ್ಬಿಟ್ಟು ಇಟ್ಬಿಟ್ಟು ಬಂದಿರ್ತಾರೆ. ವಿ ನೆವರ್ ನೋ ಅಲ್ವಾ? ಸೊ ಅದನ್ನು ಫಸ್ಟು ಸ್ಟಾಪ್ ಮಾಡಿ. ಎರಡನೇದು, ನಾವು ಭಯ ಪಟ್ಕೋತೀವಿ ಅಂತ ಹೇಳ್ಬಿಟ್ಟು, ಅಯ್ಯೋ ಹಿಂಗಾಗೋಯ್ತಲ್ಲ. ಸೊ ನಾವು ಯಾವಾಗ ಭಯ ಪಟ್ಕೋತೀವಿ ಆವಾಗ ನಾವು ಆ ನೆಗೆಟಿವ್ ಎನರ್ಜಿನ ಫೀಡ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಫಸ್ಟು ಭಯ ಪಟ್ಕೊಳ್ಳೋದು ಸ್ಟಾಪ್ ಮಾಡಿ. ಮೂರನೇದು, ಲೈಕ್ ಐ ಟೋಲ್ಡ್ ಅಲ್ಲ, ನಿಮಗೆ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಯಾವುದಾದ್ರೂ ಒಂದು ದೇವಸ್ಥಾನ ಲೈಕ್ ಕಾಳಿ ಇರ್ಬೋದು ಅಥವಾ ಪ್ರತ್ಯಾಂಗಿರ ಇರ್ಬೋದು, ಆ ದೇವಸ್ಥಾನಕ್ಕೆ ಹೋಗಿ. ಓಕೆ? ಆ್ಯಂಡ್ ಯೂಶಲಿ ಅಲ್ಲಿ ನೋಡಿದಾಗ ಅಲ್ಲಿ ತಡೆ ಹೊಡಿತಾರೆ. ಓಕೆ? ಅಲ್ಲಿ ಫಸ್ಟ್ ಒಂದು ತಡೆ ಹೊಡೆಸ್ಕೊಂಬನ್ನಿ. ಅದಾದಮೇಲೆ ಸ್ಟಾರ್ಟ್ ಚಾಂಟಿಂಗ್ ಮಂತ್ರಾಸ್ ಇರ್ಬೋದು. ಮತ್ತು ನಾನು ಹೇಳಿದೆ ಅಲ್ಲ, ಒಂದು ಹಿಡಿ ಉಪ್ಪು ಹಾಕಿ ಇದು ಮಾಡ್ಕೊಳ್ಳುವಂಥದ್ದು, ಸ್ನಾನ ಮಾಡ್ಕೊಳ್ಳುವಂಥದ್ದು, ಈ ಥರ. ಇಷ್ಟೆಲ್ಲ ಆದಮೇಲೂ ನಿಮಗೆ ಇಲ್ಲಪ್ಪ ನನಗೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಗೋ ಟು ಅ ಹೀಲರ್. ಅವ್ರೇನು ಮಾಡ್ತಾರೆ, ಆ ಎನರ್ಜೆಟಿಕ್ ಕಾರ್ಡ್ನ ಕಟ್ ಮಾಡ್ತಾರೆ. ನಂತರ ನಿಮ್ಮ ಚಕ್ರಾಸ್ ಏನಿದೆ ಅದನ್ನು ಕ್ಲೆನ್ಸ್ ಮಾಡ್ತಾರೆ. ಆವಾಗ ಅದೇನದು ನೆಗೆಟಿವಿಟಿ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ನಿಮಗೆ ಗ್ರ್ಯಾಜುವಲಿ. ಅದೊಂದು ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಯಾತಕ್ಕೆ ಅನಿಮಲ್ಸ್ ಮೇಲೆ ಆಗತ್ತೆ ಅಂತ ಹೇಳುವಾಗ, ಯೂಶಲಿ ನಾವು ಪ್ರಾಣಿಗಳನ್ನ ಏನಕ್ಕೆ ಸಾಕ್ತೀವಿ, ದೇ ಆರ್ ಲೈಕ್ ಆರ್ ಗಾರ್ಡಿಯನ್ಸ್. ಈಗ ಬೆಕ್ಕಿರ್ಬೋದು ಅಥವಾ ನಾಯಿ ಇರ್ಬೋದು, ಇಟ್ಸ್ ಲೈಕ್ ಅ ಗಾರ್ಡಿಯನ್. ಸೊ ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಸೆನ್ಸಿಟಿವ್ ಟು ಎನರ್ಜಿ. ನಮ್ಗಿಂತಲೂ ತುಂಬ ಸೆನ್ಸಿಟಿವ್. ಈಗ ಸುನಾಮಿ ಆದಾಗ, ಇನ್ನೊಂದಾದಾಗ ನಮಗೆಲ್ಲ ಗೊತ್ತೇ ಇಲ್ಲ ಆಗತ್ತೆ ಅಂತ. ಬಟ್ ಒಂದಷ್ಟು ನಾಯಿಗಳೆಲ್ಲ ಹೆಂಗೆಂಗೋ ಆಡೋಕ್ಕೆ ಶುರು ಮಾಡಿದ್ವು, ಬಿಕಾಸ್ ದೇ ಆರ್ ಸೆನ್ಸಿಟಿವ್ ಟು ಎನರ್ಜಿ. ಸೊ ಆ ಪರ್ಟಿಕ್ಯುಲರ್ ಪ್ರಾಣಿ ಏನಿದೆ, ಇಟ್ ವುಡ್ ಹ್ಯಾವ್ ಸೆನ್ಸ್ ದಟ್ ಓಕೆ ಏನೋ ಆಗ್ತಿದೆ ಅಂತ ಹೇಳ್ಬಿಟ್ಟು, ಸೊ ತನ್ನ ಮೇಲೆ ಅದು ತಗೊಂಡಿರ್ಬೋದು. ಎರಡನೇದು, ನಮ್ಮ ಎಲ್ಲರಿಗೂ ಗಾರ್ಡಿಯನ್ ಏಂಜಲ್ ಇರ್ತಾರೆ, ಅಥವಾ ಒಂದು ಗಾರ್ಡಿಯನ್ ಸ್ಪಿರಿಟ್ ಇರುತ್ತೆ ಅಥವಾ ಗಾರ್ಡಿಯನ್ ಏಂಜಲ್ ಇರುತ್ತೆ. ಇಟ್ ಕ್ಯಾನ್ ಬಿ ಅವರ್ ಆನ್ಸೆಸ್ಟರ್ಸ್ ಅಥವಾ ಯಾರು ತೀರ್ಕೊಂಡಿರೋರು. ಆ ಪರ್ಟಿಕ್ಯುಲರ್ ಪರ್ಸನ್ ಮೈಟ್ ಬಿ ಇನ್ಫ್ಲೂಯೆನ್ಸಿಂಗ್ ದ ಎಮ್ಮೆ ಟೆಲಿಂಗ್, ಈ ಮನುಷ್ಯನ್ಗೆ ತೊಂದರೆನಲ್ಲಿದ್ದಾನೆ, ಹೋಗು ನೀನು ಅಂತ ಹೇಳಿ ಆ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರತ್ತೆ, ಪ್ರೊಟೆಕ್ಟ್ ಮಾಡಿರತ್ತೆ ಅದನ್ನು. ಸೊ ನೀವು ಕೆಲವು ಸಲ ನೋಡಿರ್ಬೋದು, ನೀವು ತುಂಬ ಪ್ರಾಬ್ಲಮ್ಲಿದ್ದಾರೆ, ಇನ್ನೇನು ನಾನು ಹೋಗ್ಬಿಟ್ಟೆ ಅನ್ನೋ ಟೈಮಲ್ಲಿ ಯಾರೋ ಒಬ್ರು ಬಂದು ನಮ್ಮನ್ನ ಹೆಲ್ಪ್ ಮಾಡಿರ್ತಾರೆ.
ದಟ್ ಈಸ್ ಆರ್ ಆನ್ಸಿಸ್ಟರ್ಸ್. ನಮ್ಮ ಆನ್ಸಿಸ್ಟರ್ಸ್ ಇರ್ಬೋದು, ಅಥವಾ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲವೊಂದು ಸ್ಪಿರಿಟ್ಸ್ ಇರ್ಬೋದು, ಅವ್ರು ಬಂದು ಅಥವಾ ನಮ್ಮ ಮನೆ ದೇವ್ರು ಇರ್ಬೋದು, ಅವ್ರು ಬಂದು ಡೈರೆಕ್ಟಾಗಿ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೂರನೇ ಅವರ ಥ್ರೂ ನಮಗೆ ಈ ಥರ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೇ ನಾವು ಆನ್ಸಿಸ್ಟರ್ಸ್ಗೆ ಯಾವಾಗಲೂ ನಡ್ಕೋಬೇಕು ಅಂತರ ಹೇಳುವಂಥದ್ದು. ಸೊ ಇಟ್ ಕುಡ್ ಬಿ ದ್ಯಾಟ್ ಅಮ್ಮ. ಮ್ಯಾಮ್ ಹಿಂದಿನ ಕಾಲದಲ್ಲೆಲ್ಲ ಮಾಂತ್ರಿಕರು ಅಂತ ಸಿಗ್ತಾ ಇದ್ರು, ಬಟ್ ಇವಾಗ ಈ ತರ ಮಾಡೋರು ಯಾರು, ಜೊತೆಗೆ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ತುಂಬಾ ಅಡ್ವಾನ್ಸ್ಡ್ ಆಗ್ಬಿಟ್ಟಿದೆ ನಾವೆಲ್ಲ. ಈಗಲೂ ಈ ತರದವರೆಲ್ಲ ಇರ್ತಾರ ಮಾಡೋರು, ಹೇಗೆ ಅಂತ ಮ್ಯಾಮ್? ಯಾ ಅಂದ್ರೆ ನಾನು 2 ರೀತಿ ನೋಡಿದ್ದೀನಿ ಆಯ್ತಾ. ಒಂದು ಹೇಗೆ ಅಂತಂದ್ರೆ ಅವರು ವಿಚ್ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ, ಹಾಗಿರ್ತಾರೆ ಮಾಮೂಲಿ ನಮ್ ತರ ನಿಮ್ ತರ ಇರ್ತಾರೆ. ಇನ್ನೊಂದು ಲಾಟ್ ಹೇಗೆ ಅಂತಂದ್ರೆ ದೇಸೆ ನಾನು ಆ ಥರ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಒಬ್ರನ್ನ ಮೀಟ್ ಮಾಡಿದ್ದೆ, ಆ್ಯಕ್ಚುಲಿ ಒಬ್ರಲ್ಲ ಕೆಲವ್ರನ್ನ ಮೀಟ್ ಮಾಡಿದ್ದೀನಿ. ಒಬ್ರು ಬಂದ್ಬಿಟ್ಟು ಅಜ್ಜಿ ಆಯ್ತಾ, ತುಂಬ ವಯಸ್ಸಾಗಿರೋರು, ಈ ಅಂಜನ ಎಲ್ಲ ಹಾಕಿ ನೋಡೋರಲ್ಲ ಆ ಥರ ಅವ್ರನ್ನ ಮೀಟ್ ಮಾಡಿದ್ದೀನಿ. ಸೊ ಅವ್ರನ್ನ ನೋಡಿದಾಗ ನೀವು ಅವ್ರು ಲೈಕ್ ಯುನೋ ಬೇರೆ ಅಂತ ಅನ್ಸೋದೇ ಇಲ್ಲ, ನಮ್ ತರ ನಿಮ್ ತರಾನೇ ಅನ್ನಿಸ್ತಾರೆ, ಬಟ್ ದೇವ್ ಗಾಟ್ ಸೂಪರ್ ಪವರ್ಸ್. ಒಂದು ಎರಡನೇದು ನಾ ಹೇಳ್ದಲ್ಲ, ಅಘೋರಿಗಳ ತರ ಎಲ್ಲ ವೇಷ ಹಾಕೊಂಡು ಆ ತರ. ಇನ್ ಕೆಲವರು ಎಷ್ಟು ಮಾಡರ್ನ್ ಅಂದ್ರೆ ಅವ್ರು ವಿಚ್ ಅಂತಾನು ನಿಮ್ಗೆ ಗೊತ್ತಾಗಲ್ಲ, ಆ ತರ ಇರೋರ್ನೂ ನೋಡಿದೀನಿ ನಾನು. ಮ್ಯಾಮ್ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ, ಬಿಕಾಸ್ ಇದ್ರ ಬಗ್ಗೆ ಮಾತಾಡಕ್ಕೆ ಎಷ್ಟೊಂದಿದೆ ಅಲ್ಲ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಿ ವಿಲ್ ಕಂಟಿನ್ಯೂ. ಓಕೆ ಮ್ಯಾಮ್, ಬಹಳಷ್ಟು ವಿಷಯಗಳನ್ನ ಇದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಟಾಪಿಕ್ ಅಲ್ಲೇ ತಿಳಿಸ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.